ಲೋಕಾಯುಕ್ತ ವ್ಯವಸ್ಥೆಯನ್ನು ಮುಚ್ಚಲಿಕ್ಕೆ ಹೊರಟಿದೆಯಾ ಸರ್ಕಾರ? ಮೆಗಾಫೈಟ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಪ್ರಶ್ನೆಗಳು ಬಂತು, ಉತ್ತರಗಳು ಕೂಡ ಬಂತು. ಇನ್ನು ಇವತ್ತಿನ ರಾಜ್ಯಪಾಲರ ಸ್ಟೇಟ್ಮೆಂಟ್ನಲ್ಲಿ ಗೊತ್ತಾಯಿದೆ, ಯಾರೋ ಒಬ್ಬ ಭ್ರಷ್ಟರನ್ನು ಉಳಿಸೋಕ್ಕೋಸ್ಕರ ಬನ್ನೂರು ಮಠನ ಹಿಂಸೆ ಮಾಡ್ತಾ ಇದ್ದಾರೆ, ಇವರು ಕಂಪೇರ್ ಮಾಡ್ತಾ ಇದ್ದಾರೆ ಏನೋ ಮಾತನ್ನು ಅವ್ರು ಆಡ್ತಾ ಇದ್ದಾರೆ. ಅದು ನಮ್ಗೆ ಅನುಮಾನ ಬಂದಿದೆ ಸರ್ಕಾರದ ಮೇಲೆ. ಓಕೆ ಸರ್, ಫೈನ್. ಸರ್, ಈಗ ಒಂದು ಪ್ರಶ್ನೆ, ಇಲ್ಲಿಗ ನಾವು ರೂಲಿಂಗಲ್ಲಿ ಇದ್ದಾಗ ಇಲ್ಲಿ ಮಾತಾಡೋದಕ್ಕೂ ತಿರ್ಗಿ ಆಮೇಲೆ ಅಧಿಕಾರ ಹೋದ್ಮೇಲೆ ಇನ್ನೊಂದು ರೀತಿ ಮಾತಾಡೋವಂಥದ್ದು ನಾನು ಅದನ್ನು ಒಪ್ಪಲ್ಲ. ಈ ಉದಾಹರಣೆ ಶಂಕರ್ ಅವರು ರೂಲಿಂಗ್ ಪಾರ್ಟಿಲಿ ಇದ್ದಂಥವ್ರು ಇವತ್ತು ಪ್ರತಿಪಕ್ಷ ಸ್ಥಾನದಲ್ಲಿ ಇದ್ದಾರೆ. ಇದೇ ಬನ್ನೂರು ಮಠವರು ಇವ್ರ ಸರ್ಕಾರ ಇದ್ದಾಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಕೆಲಸ ಮಾಡಿದ್ದಾರೆ. ಅವತ್ತು ಅವ್ರನ್ನ ಇವ್ರು ಹೆಂಗೆ ಒಪ್ಕೊಂಡ್ರು? JDS ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ, ಬಂಗಾರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ, JH ಪಟೇಲ್ರು ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಬನ್ನೂರು ಮಠವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡಿದ್ದಾರೆ. ಇವತ್ತು ಇವ್ರ ಮೇಲೆ ಯಾವುದೋ ಒಂದು ಪತ್ರಿಕೆಯಲ್ಲಿ ಒಂದು ಸೈಟಿನ ವಿಚಾರದ ಬಂದೇಟಿಗೆ ಅವ್ರು ಹೇಗೆ ಅವರು ತಪ್ಪಿತಸ್ಥರಾಗ್ತಾರೆ? ಇದನ್ನು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಬೇಕು. ನಮ್ಮ ಸರ್ಕಾರ ಇದ್ದಾಗ ಇದೇ ಬನ್ನೂರು ಮಠ ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ನಾವು ಪ್ರತಿಪಕ್ಷಕ್ಕೆ ಬಂದೇಟಿಗೆ ಎಲ್ಲೋ BJP ಸರ್ಕಾರನ ಪ್ರಪೋಸಲ್ ಕೊಟ್ಟೇಟಿಗೆ ವಿರೋಧ ಮಾಡೋವಂಥದ್ದು ಇದೆಯಲ್ಲ, ಇದು ಸರಿ ಇಲ್ಲ. ಇದು ಯಾವ್ದು ಅವತ್ತಿದ್ದಂಥ ವಾದ ಇವತ್ತು ಅಕ್ಸೆಪ್ಟ್ ಮಾಡ್ಕೋಬೇಕಾಗ್ತದೆ. ನೋಡಿ, ಅಲ್ಲ ಒಂದೇ ರಂಗನಾಥ್ ಬರೋದು ಒಂದು ನಿಮಿಷ. ಬನ್ನೂರು ಮಠ ಅವರು ಯಾವುದೋ ಒಂದು ಸೈಟ್ಗೋಸ್ಕರ ಇವರು ಇದು ಮಾಡ್ತಾ ಇದ್ದಾರೆ ರಾಜ್ಯಪಾಲರು ಅಂತ ಹೇಳ್ತಾ ಇದ್ದಾರಲ್ಲ, ಅದು ಒಂದು ಸೈಟು ಬೆಲೆನೂ ಅಷ್ಟೇ. ನೀವು ಈಗ ಇವತ್ತುವರೆಗೂ ಪೇಪರ್ ಬರ್ತಾ ಇರೋ ಲೆಕ್ಕಾಚಾರ ನೋಡಿದ್ರೆ ಲೂಟಿ ಹೊಡಿತಾ ಇದ್ದಾರೆ ಪೂರ್ತಿ. ಅದು ನಿಮ್ಗೆ ಕೇವಲ ಆಗೋಗಿದೆ. ಈಗ ಸ್ವಂತ ಮನೆ ಕೇವಲ ಆಗೋಗಿದೆ. ಅದು ಪಬ್ಲಿಕ್ ಪ್ರಾಪರ್ಟಿ, ಅದು ಅದು ಅವ್ರು ಯಾರು ಅವ್ರ ಅಪ್ಪದಿರು ಸಂಪಾದನೆ ಮಾಡಿರೋದಲ್ಲ. ಸ್ವಂತ ಮನೆನ ಬಾಡಿಗೆ ಮನೆನಾ? ಇಲ್ಲ, ನಿಮಗೆ ಪ್ರಶ್ನೆ ಕೇಳ್ತೀನಿ. ವಿರೂಪಾಕ್ಷರೇ ನಿಮಗೆ ಪ್ರಶ್ನೆ ಕೇಳ್ತೀನಿ. ನಿಮ್ದು ಸ್ವಂತ ಮನೆನಾ ಬಾಡಿಗೆ ಮನೆನಾ? ನಿಮ್ದು ನಾವು ಯಾವ ಮನೆಯಲ್ಲಿ ಇರ್ತೀವಿ ಸ್ವಾಮಿ? ಅದನ್ನ ಕೇಳಿ ಹೇಳ್ರಿ. ನಿಮ್ಗೆ ಯಾತಕ್ಕೆ ಅಲ್ಲ, ಇಲ್ಲಿ ಕೇಳಿ. ನೀವು ಎಲ್ಲರಿಗೂ ಶಕ್ತಿ ಇದ್ರೆ ಸ್ವಂತ ಮನೇಲಿ ಕಟ್ತೀನಿ, ಸ್ವಂತ ಮನೇಲಿ ಇರ್ತೀನಿ. ಶಕ್ತಿ ಇಲ್ಲ ಅಂದ್ರೆ ನನ್ನ ಶಕ್ತಿಗೆ ತಕ್ಕಂಗೆ ಬಾಡಿಗೆ ಮನೇಲಿ ಇರ್ತೀನಿ. ಅದು ಅದನ್ನ ನಾನು ಕೇಳಿದ ಪ್ರಶ್ನೆ ಅರ್ಥ ಆಗ್ತಾ ಇದೆಯಾ? ನಿಮ್ ಸ್ವಂತನ ಬಾಡಿಗೆನಾ? ಶಕ್ತಿ ಇದೆಯಾ? ಶಕ್ತಿ ಇದೆ ಅಂದ್ರೆ ಮನೆ ಮಾಡ್ಕೊಳಕ್ಕೆ ನೀವು ನಿಜ ಹೇಳಿಕ್ಕೆ ಯಾಕೆ ಭಯ ಪಡ್ತಾ ಇದ್ದೀರಾ? ನೀವು ನಿಜ ಹೇಳಿಕ್ಕೆ ಯಾಕ್ರಿ ಭಯ ನಿಮ್ಗೆ? ಸ್ವಾಮಿ, ನಿಮಗೆ ನಿಜ ಹೇಳಿಕ್ ಭಯ ಯಾಕೆ? ನಿಮಗೆ ನಿಜ ಹೇಳಿಕ್ ಭಯ ಯಾಕ್ರಿ? ಪ್ರತಿಯೊಬ್ಬರಿಗೂ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಇದೆ. ಬಟ್ಟೆ, ಅನ್ನ, ಶಿಕ್ಷಣ, ಒಂದು ಸೂರು ಪ್ರತಿಯೊಬ್ಬರಿಗಿದೆ. ಒಂದು ಕಾಗೆ ಗೂಬೇನೋ ಒಂದು ತನ್ನ ಗೂಡನ್ನು ಕಟ್ಕೊಳುತ್ತೆ. ಇವತ್ತು ಸಂತೋಷ್ ಹೆಗಡೆ ಆಗಲಿ, ಮಳ್ಳಿ ಮಠ ಆಗಲಿ, ಬನ್ನಿ ಮಠ ಅವರಾಗಲಿ, ಅಥವಾ ಶಿವರಾಜ್ ಪಾಟೀಲ್, ಎಲ್ರಿಗೂ ಸಹ ಒಂದೊಂದು ಸೈಟನ್ನು ತೆಗೆದುಕೊಂಡಿರ್ತಾರೆ. ಆ ಸೈಟ್ ತಗೊಂಡಿರೋರಲ್ಲಿ ಏನಾದ್ರು ಇಲ್ಲೋ ಇರೆಗ್ಯುಲಾರಿಟೀಸ್ ನಡೆದಿದ್ರೆ ಮಾತ್ರ ತಪ್ಪು. ಯಾರಲ್ಲಿ ಸಂತೋಷ್ ಹೆಗಡೆ ಆಗಲಿ, ಬನ್ನೂರು ಮಠ ಆಗಲಿ, ನಾನಾಗಲಿ, ವಿರೂಪಾಕ್ಷಿ ಆಗಲಿ ಇರೆಗ್ಯುಲೇಟೀಸ್ ಆಗಿ ತಗೊಂಡಿರೋ ತಪ್ಪದು. ಅದು ಬಿಟ್ಟು ಸುಮ್ಮನೆ ಆಪಾದನೆ ಮಾಡುವಂಥದ್ದು ಇದೆಯಲ್ಲ, ಇದು ಯಾರು ಒಪ್ಪುವಂಥದ್ದಲ್ಲ. ನೋಡಿ, ಇಲ್ಲಿ ಒಂದು ವಿಷಯ ಅಲ್ಲ, ನಿರ್ದಿಷ್ಟವಾಗಿ ಎರಡು ವಿಷಯಗಳನ್ನ ಹೇಳಿದ್ದಾರೆ ಅಶ್ವಥ್ ನಾರಾಯಣ ಅವರು. ಒಂದು, ಪಬ್ಲಿಕ್ ಪ್ರಾಸಿಕ್ಯೂಟರು ಅಂದರೆ ಒಬ್ಬ ಲಾಯರು, ಸರ್ಕಾರದ ಪರ ವಾದ ಮಾಡ್ತಕ್ಕಂಥ ಲಾಯರ್ ಅಷ್ಟೇ. ಅವನು ಜಡ್ಜ್ ಅಲ್ಲ. ಪಬ್ಲಿಕ್ ಪ್ರಾಸಿಕ್ಯೂಟರೇ ಬೇರೆ, ಜಡ್ಜೇ ಬೇರೆ. ಇಲ್ಲಿ ನ್ಯಾಯಮೂರ್ತಿ ಸ್ಥಾನಕ್ಕೆ, ಲೋಕಾಯುಕ್ತ ಸ್ಥಾನಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ಆಗ ಇದ್ದಿದ್ದು ಅವರು ಸರ್ಕಾರದ ವಕೀಲ ಅಷ್ಟೇ. ಅದಕ್ಕೂ ಇದಕ್ಕೂ ಭಾಳ ದೊಡ್ಡ ವ್ಯತ್ಯಾಸ ಇದೆ. ಅದು ಒಂದನೇದು. ಎರಡನೇದು, ಅಪರಾಧ ಇದೆಯಲ್ಲ, ಇಬ್ಬರ ಮೇಲೆ ಬಂದಿರತಕ್ಕಂಥ ಅಪರಾಧ ಏನು ಅಂದರೆ, ಸೈಟ್ ತಗೊಳ್ಬೇಕಾದ್ರೆ ಪ್ರತಿಯೊಬ್ಬನು ಕೂಡ ಅಫಿಡವಿಟ್ ಕೊಡಬೇಕು. ನನಗೆ ಬೆಂಗಳೂರಿನಲ್ಲಿ ಯಾವುದೇ ಸೈಟ್ ಇಲ್ಲ, ಸ್ವಂತ ಮನೆ ಇಲ್ಲ ಅಂತ ಆದಾಗ ಮಾತ್ರ ನ್ಯಾಯಾಂಗ ಬಡಾವಣೆಯಲ್ಲಿ ಅವರು ಸೈಟ್ ತಗೊಳ್ಳೋಕೆ ಅರ್ಹರಾಗಿರ್ತಾರೆ. ಅದು ಕೂಡ ನ್ಯಾಯಾಂಗದ ನೌಕರರಾಗಿದ್ದರೆ ಮಾತ್ರ. ನ್ಯಾಯಾಧೀಶರುಗಳು ನ್ಯಾಯಾಂಗದ ನೌಕರರಲ್ಲ ಅಂತಕ್ಕಂಥ ಹೈಕೋರ್ಟು, ಸುಪ್ರೀಂ ಕೋರ್ಟ್ನ ತೀರ್ಮಾನ ಇದೆ. ಇವರು ನ್ಯಾಯಾಧೀಶರುಗಳಾಗಿ ಅನೇಕ ಜನ, ಇವರಿಷ್ಟೇ ಅಲ್ಲ, ಈ ಹೈಕೋರ್ಟ್ನಲ್ಲಿರ್ತಕ್ಕಂಥ ನ್ಯಾಯಾಧೀಶರಲ್ಲಿ ಅರ್ಧ ಜನ ಖಾಲಿ ಆಗ್ತಾರೆ ಎಂಕ್ವೈರಿ ಆದರೆ. ಎಲ್ಲರೂ ಕೂಡ ತಪ್ಪು ಅಫಿಡವಿಟನ್ನು ಕೊಟ್ಟು, ನಮ್ಮ ಮನೆ ಇದ್ದರೂ ಕೂಡ ಮನೆ ಇಲ್ಲ ಅಂಥೇಳಿ ನೌಕರರು ಅಲ್ಲದೆ ಇರೋರು ಅಲ್ಲಿ ಹೋಗಿ ಸೈಟ್ಗಳನ್ನ ತಗೊಂಡಿದ್ದಾರೆ. ಅದನ್ನು ಪತ್ರಿಕೆ ಸರ್ಕಾರದ ಗಮನಕ್ಕೆ ತಂದಿದೆ ಹೊರತಾಗಿ ಇದು ವಿರೋಧ ಪಕ್ಷನೂ ಅಲ್ಲ, ರಾಜ್ಯಪಾಲರು ಅಲ್ಲ. ಹಾಗಾಗಿ ತಪ್ಪು ಅಫಿಡವಿಟ್ ಅನ್ನು ಕೊಟ್ಟು ಕಾನೂನು ಉಲ್ಲಂಘನೆ ಮಾಡಿರ್ತಕ್ಕಂಥ ಕಾರಣದಿಂದ ಸಮಸ್ಯೆ ಅಷ್ಟೇ. ಇಲ್ಲ, ಅವರು ತಪ್ಪು ಅಫಿಡವಿಟ್ ಕೊಟ್ಟು ಸೈಟ್ ತೊಗೊಂಡಿದ್ದಲ್ಲ, ಇಲ್ಲಿ ಮಿಸ್ಗೈಡ್ ಮಾಡೋದು ಬೇಡ ಸಭೆಗೆ. ಅವರು ನ್ಯಾಯಾಂಗ ಬಡಾವಣೆಯಲ್ಲಿ ನಿರ್ಮಾಣ ಮಾಡಿದಂಥ CA ಜಾಗದಲ್ಲಿ ಸೈಟ್ ತಗೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ ಅವ್ರ ಮೇಲೆ ಅಲಿಗೇಷನ್ ಆಗಿದೆ. ಇಲ್ಲ, ನೌಕರರು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಮಾನ ಆಗಿದೆ. ಅಲಾಟ್ಮೆಂಟ್ ಸೈಟ್ ಅಂತ ಹೇಳಿ ಹೇಳ್ತಿರೋದು ಇದನ್ನೆಲ್ಲ ರಾಜ್ಯಪಾಲರು ಅರ್ಥ ಮಾಡ್ಕೋಬೇಕು ಅಂತ. ಅಲ್ಲ, ರಾಜ್ಯಪಾಲರು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಯಾವುದೋ ಒಂದು ಅಲಿಗೇಷನ್ಸ್ ಮಾಡೋವಂಥದ್ದಲ್ಲ ಸರ್. ಅವರು ತಮಗೆ ತೋಚಿದ ಹಾಗೆ ಮಾಡ್ತಾರೆ. ಯಾವತ್ತೋ ಮಾಡ್ತೇವೆ ಬಿಡಿ ಅಂತ ಹೇಳ್ತಾರೆ. ಅವರವರು ಜಗಳ ಮಾಡ್ಕೋತಾರೆ. ಇದು ಅಣ್ಣಾ ಹಜಾರೆಗೂ ಇದು ನಡೀತು.
ಅಣ್ಣಾ ಹಜಾರೆಯವರು ಕೇಂದ್ರ ಸರ್ಕಾರದ ಹತ್ರ ಹೋಗಿ, ಅಪ್ಪ ನಾನು ನೀವು ಭ್ರಷ್ಟಾಚಾರಕ್ಕೆ ವಿರೋಧವಾಗಿ ಒಂದು ಲೋಕಪಾಲ್ ಬಿಲ್ ಮಾಡಿ ಅಂತ ನಾವು ಕೇಳಿದರೆ ಓಕೆ ನೀವು ಮಾಡಿಯೇ ಇಲ್ಲ, ಯಾಕೆ ಅಂತ ಕೇಳಿದರು. ಆಗ ಅವರು ಹೇಳಿದರು, ನೀನು ಯಾರನ್ನು ಕೇಳೋದಕ್ಕೆ, ನೀನು ಮನೆಗೆ ಹೋಗು ಅಂದರು. ನಿನಗೆ ಸಂಬಂಧ ಇಲ್ಲ. ರಾಜ್ಯಾಂಗದಲ್ಲಿ ಏನು ಹೇಳಿದೆ ಅಂತ ಹೇಳಿದರೆ, ನಿಮ್ಮ ಪ್ರತಿನಿಧಿನ ನೀನು ನೇಮಿಸ್ತಕ್ಕಂಥ ಅಧಿಕಾರ ನಿನಗಿದೆ. ಪ್ರತಿನಿಧಿನ ನೇಮಿಸ್ಕೊಟ್ಟಿದ್ದೀಯಾ, ಪಾರ್ಲಿಮೆಂಟಿಗೆ ಅಸೆಂಬ್ಲಿಗೆ ಎರಡಕ್ಕೂ ನೇಮಿಸ್ಕೊಟ್ಟಿದ್ದೀಯಾ, ಅವನು ತೀರ್ಮಾನ ಮಾಡ್ತಾನೆ. ನಿಂದೇನಿದೆ ಮಧ್ಯೆ, ಹೋಗು ಮನೆಗೆ ಅಂತ ಹೇಳಿದರು. ಆಗ ಹಜಾರೆಯವರು ಹೇಳಿದರು, ನಾನು ಹಾಗೆ ಮಾಡಬೇಕಾಗಿತ್ತು, ನಿಜ. ನನ್ನ ಪ್ರತಿನಿಧಿ ಕೆಲಸ ಮಾಡಿದ್ದಿದ್ರೆ ಹಾಗೆ ಮಾಡಬೇಕಾಗಿತ್ತು. ನಿಜ. ನನ್ನ ಪ್ರತಿನಿಧಿ 40 ವರ್ಷ ಇದನ್ನು ಅವನು ಚಾಪೆ ಕೆಳಗೆ ಹಾಕಿಬಿಟ್ಟು ಅದನ್ನು ಮುಚ್ಚಿಟ್ಟಿದ್ರೆ ನಾನು ಅಳ್ತಾ ಇರಬೇಕಾ, ಇಲ್ಲ ಬಾಯಿ ಬಡ್ಕೋತಾ ಇರಬೇಕಾ, ಏನು ಮಾಡಬೇಕು ನಾನು? ಆದ್ದರಿಂದ ನನ್ನ ಪ್ರತಿನಿಧಿ ಯಾವಾಗ ಕೆಲಸ ಮಾಡೋದಿಲ್ಲ ಆಗ ಅವನು ಕೇಳ್ತಕ್ಕಂಥ ಅಧಿಕಾರ ನನಗಿದೆ. ಅದಕ್ಕಾಗಿ ಬಂದಿದ್ದೇನೆ. ಅಷ್ಟೇ ಅಲ್ಲ, ನಿಮಗೆ ಒಂದು ಮಸೂದೆಯನ್ನು ಮಾಡೋ ಯೋಗ್ಯತೆಯೂ ನಿಮಗಿಲ್ಲ ಅಂತ ಕಾಣುತ್ತೆ. ಆದ್ದರಿಂದ ಒಂದು ಕರಡು ಮಸೂದೆಯನ್ನು ಜನರ ಪರವಾಗಿ ಲೋಕಪಾಲ್ ಬಿಲ್ ಅಂತ ನಾನು ಕೊಡ್ತೀನಿ, ತಕ್ಕೊಳ್ಳಿ ಅಂತ ಹೇಳಿದರು. ಅದು ಹೇಳಿದಾಗ ಬಾಯಿ ಮುಚ್ಕೊಂಡು 5 ಜನ ನಾವು ಕರ್ಕೊಂಡು ಅವರು ಏನು ಮಸೂದೆ ಮಾಡಿದರು ಅದನ್ನು ಕೂಡ ಚರ್ಚೆ ಮಾಡಿದರು. ಇದು ಇರತಕ್ಕಂಥ ಪರಿಸ್ಥಿತಿ. ಓಕೆ. ಪ್ರಜಾಪ್ರಭುತ್ವಕ್ಕೆ ಸಂದ ದೊಡ್ಡ ಜಯ ಅಂತ ಇದನ್ನು ನಾನು ಭಾವಿಸ್ತಾ ಇದ್ದೇನೆ. ಪ್ರಜೆಗೆ ನನಗೇನು ಅಧಿಕಾರ ಇದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ನಾನು ಇದುವರೆಗೂ ಪ್ರಜೆಗೆ ಏನು ಅಧಿಕಾರ ಇದೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಓಟ್ ಬಿಟ್ಟರೆ ಇನ್ನೇನು ನಮಗಿಲ್ಲ ಅಧಿಕಾರ ಅಂತ ಅಂದ್ಕೊಂಡಿದ್ವು. ಇವತ್ತು ನಾವು ನಮ್ಮ ಪ್ರತಿನಿಧಿ ಕೆಲಸ ಮಾಡದೇ ಇದ್ದರೆ ಅವನನ್ನು ಕೇಳ್ತಕ್ಕಂಥ ಅಧಿಕಾರ, ಒಂದು ಸರ್ಕಾರ ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ಅದನ್ನು ಕೇಳ್ತಕ್ಕ ಅಧಿಕಾರ ನನಗೆ ಇವತ್ತು ಬಂದಿದೆ. ನನಗೆ ನೀವು ನಿಮ್ಮ ಜಗಳದಲ್ಲಿ ಯಾರನ್ನ ಮಾಡ್ಕೋತೀರಿ ನನಗೆ ಪ್ರಶ್ನೆ ಅಲ್ಲ. ನನಗೆ ನೀವು ಒಟ್ಟಿನಲ್ಲಿ ಆ ಸ್ಥಾನವನ್ನು ಖಾಲಿ ಇಟ್ಕೊಂಡಿದ್ದೀರಿ, 6 ತಿಂಗಳು ಖಾಲಿ ಇಟ್ಟಿದ್ದೀರಿ, ಮರ್ಯಾದೆ ಇಲ್ಲ ನಿಮಗೆ. ಆದ್ದರಿಂದ ಅದನ್ನು ಭರ್ತಿ ಮಾಡಿ. ಓಕೆ ದೊರೆಸ್ವಾಮಿಗಳೇ, ಇಲ್ಲಿ ತನಕ ಬಂದ್ಬಿಟ್ಟು ತಾವು ಸಾಕಷ್ಟು ಮಾತಾಡಿದ್ರಿ. ಬೋಯ್, ನಿಮಗೆಲ್ಲ ನಿಮ್ಮನ್ನು ನೋಡಿದ್ರೆ ನಮಗೆ ಸ್ವಲ್ಪ ಭಯವಾಗುತ್ತೆ. ಅಲ್ಲ, ಭಯ ಆಗ್ತಿಲ್ಲ ನಮಗೆ ನಿಮ್ಮ ಎದುರುಗಡೆ ನಾಚಿಕೆ ಆಗುತ್ತೆ. ಯಾಕಂದ್ರೆ ನಿಮಗೆ ದೈಹಿಕವಾಗಿ ಮಾತ್ರ ವಯಸ್ಸಾಗಿದೆ ಅಷ್ಟೇ, ಮಾನಸಿಕವಾಗಿ ಆಗಿಲ್ಲ. 86 ಆದರೂ ನಿಮಗೆ 26ರ ಹರೆಯ. 93. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ತನಕ ಬಂದ್ಬಿಟ್ಟು ಸಾಕಷ್ಟು ಮಾತಾಡಿದ್ರಿ, ಧನ್ಯವಾದಗಳು ಸರ್. ಅದೇ ರೀತಿ ಅಶ್ವಥ್ ನಾರಾಯಣ ಅವರೇ, ತಮಗೂ ಕೂಡ ಧನ್ಯವಾದ. ಶಂಕರ್ಜಿ, ಇಲ್ಲಿ ತನಕ ಬಂದು ಸಾಕಷ್ಟು ಮಾತಾಡಿದ್ರೆ ತಮಗೂ ಕೂಡ ಧನ್ಯವಾದಗಳು. ಒಟ್ಟಾರೆಯಾಗಿ ಈ ವ್ಯವಸ್ಥೆ ಅನ್ನುವಂಥದ್ದು ಯಾವ ದಿಕ್ಕಿನ ಕಡೆ ಸಾಗ್ತಾ ಇದೆ, ಇವ್ರಿಗೆ ಏನಾದರೂ ಒಂದು ವ್ಯವಸ್ಥೆ ಏನಂದರೆ ಲೋಕಾಯುಕ್ತ ವ್ಯವಸ್ಥೆಯನ್ನು ಬಲಪಡಿಸಬೇಕು, ಅದನ್ನು ಸರಿ ಮಾಡಬೇಕು ಅನ್ನುವಂಥ ಒಂದಷ್ಟು ಕಾಳಜಿ ಕಳಕಳಿ ಇಲ್ವಾ? ಇದಕ್ಕೆ ಸಂಬಂಧಪಟ್ಟಾಗ ಜನ ಏನು ಹೇಳ್ತಾರೆ, ಜನರೇನಾದರೂ ಮರೆತು ಬಿಟ್ಟಿದ್ದಾರಾ? ಇದರ ಒಂದು ಪರೀಕ್ಷೆ ಇವತ್ತು ನಡೀತು. ಖಂಡಿತವಾಗಲೂ ಜನ ಮರೆತಿಲ್ಲ. ಜನ ಇಡೀ ವ್ಯವಸ್ಥೆಯನ್ನು ನೋಡಿ ರೋಸ್ ಹೋಗಿದ್ದಾರೆ. ಅವ್ರು ಹೇಳಿದರು, ನೀವು ಸರಿ ಮಾಡಿದರೆ ಸರಿ, ಇಲ್ಲಾಂದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗತ್ತೆ ಅಂತ. ಬಹುಶಃ ಒಂದು ವ್ಯವಸ್ಥೆ, ಅದು ರಾಜ್ಯಪಾಲರು ಕೇಳಿಸ್ಕೊಳ್ಳಿ, ಅದು ಸರ್ಕಾರನೂ ಕೇಳಿಸ್ಕೊಳ್ಳಿ. ನಿಮ್ಮ ನಡುವೆ ಏನು ಜಗಳ ಗುದ್ದಾಟಗಳಿದೆ, ಅದರಲ್ಲಿ ಈ ಸಂಸ್ಥೆ ಅನ್ನುವಂಥದ್ದು ಅದು ಬಡಪಾಯಿ ಆಗೋದು ಬೇಡ, ಅದು ಬಲಹೀನ ಆಗೋದು ಬೇಡ. ದಯವಿಟ್ಟು ಆದಷ್ಟು ಬೇಗ ಲೋಕಾಯುಕ್ತರ ನೇಮಕ ಆಗಲಿ. ಅದಾಗುತ್ತೆ ಅಂತ ಆಶಿಸ್ತಾ ಈ ಮೆಗಾ ಫೈಟನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್.